ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎನ್ನುವಂಥ ನಮ್ಮ ಒಂದು ಸಂಚಿಕೆ ನಿನ್ನೆ ಬಿತ್ತರಗೊಂಡ ಮೇಲೆ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಅದು ಗ್ರಾಸವಾಗಿದೆ. ಏನಂತೆ ವಿಷಯ ಇಷ್ಟೇ. ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಬಿಟ್ಟುಬಿಡ್ತಾ ಇದ್ರಿ? ಅವರ ತನಿಖೆ ಆಗಬೇಕು. ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡ್ತೀರಿ, ದೇವೇಗೌಡರ ಬಗ್ಗೆ ಮಾತಾಡ್ತೀರಿ, ರೇವಣ್ಣನ ಬಗ್ಗೆ ಮಾತಾಡಿದ್ರಿ. ಡಿ ಕೆ ಶಿವಕುಮಾರ್ ಕೂಡ ಇದರಲ್ಲಿ ಪಾಲುದಾರ. ಈತನನ್ನು ಯಾವ ಕಾರಣಕ್ಕೂ ಬಿಡಬಾರದು, ತನಿಖೆ ಆಗಬೇಕು. ನಾವೆಲ್ಲಿ ಇಲ್ಲ ಅಂತ ಹೇಳಿದೀವಿ ಸ್ವಾಮಿ. ಮೊದಲು ತನಿಖೆ ಆಗಬೇಕಾಗಿದ್ದೇ ಡಿ ಕೆ ಶಿವಕುಮಾರ್ದು. ಏಕೆಂದರೆ ಯಾವ ದೇವರಾಜೇಗೌಡನ ಜೊತೆ ಈತ ಫೋನ್ನಲ್ಲಿ ಸಂಭಾಷಣೆ ಮಾಡಿದ್ರಲ್ಲ, ಅದರ ಆಡಿಯೋವನ್ನು ಕೇಳಿಸ್ಕೊಂಡಂಥ ಮನುಷ್ಯ ನಾನು. ಒಂದು ಅವಕಾಶವನ್ನು, ಇಂಥದ್ದೊಂದು ಅವಕಾಶವನ್ನು ಹೇಗೆ ರಾಜಕೀಯವಾಗಿ ಬಳಸಿಕೊಳ್ಳಬಹುದು ಎನ್ನುವಂಥ ಕುತಂತ್ರ ಹೂಡುವುದರಲ್ಲಿ ನಂಬರ್ 1 ಸ್ಥಾನದಲ್ಲಿ ಅಗ್ರಶ್ರೇಣಿಯಲ್ಲಿ ಯಾರಾದರೂ ನಿಲ್ಲುವುದಾದರೆ ಅದು ಮೊಟ್ಟ ಮೊದಲು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ದುಂಡಾವರ್ತನೆಯ ರಾಜಕಾರಣಕ್ಕೆ, ದಂಡೋಪಾಯದ ಮೂಲಕ ರಾಜಕಾರಣ ಮಾಡಲಿಕ್ಕೆ, ಒಡೆದು ರಾಜಕಾರಣ ಮಾಡಲಿಕ್ಕೆ, ಹೆದರಿಸಿ ರಾಜಕಾರಣ ಮಾಡಲಿಕ್ಕೆ, ದುಡ್ಡಿನ ಥೈಲಿಯ ಮೂಲಕ ರಾಜಕಾರಣ ಮಾಡಲಿಕ್ಕೆ, ಎಲ್ಲ ರೀತಿಯ ಆಮಿಷಗಳನ್ನು ಒಡ್ಡಿ ರಾಜಕಾರಣ ಮಾಡಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ. ಎಸ್.ಎಂ. ಕೃಷ್ಣ ಎನ್ನುವಂಥ ವ್ಯಕ್ತಿ ಈತನನ್ನು ಬೆಳೆಸದೇ ಹೋಗಿದ್ದರೆ ಇವತ್ತು ಡಿ ಕೆ ಶಿವಕುಮಾರ್ ಈ ಪರಿಸ್ಥಿತಿಗೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ನಂತರ ಎಸ್.ಎಂ. ಕೃಷ್ಣ ಅವ್ರನ್ನ ಹೇಗೆ ಈತ ಕೈ ಬಿಟ್ಬಿಟ್ರು ಅನ್ನೋದನ್ನು ನೀವು ಇತಿಹಾಸದ ಪುಟ ನೋಡಿದರೆ ಗೊತ್ತಾಗುತ್ತೆ. ಅದು ಅವ್ರದ್ದು ರಾಜಕೀಯ ಬದುಕು. ಅದರ ಬಗ್ಗೆ ನಾವೀಗ ಮಾತಾಡೋದಾದ್ರೆ, ಈಗ ನಾವು ಮಾತನಾಡ್ತಾ ಇರೋದು ಕೇವಲ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ. ಡಿ ಕೆ ಶಿವಕುಮಾರ್ ಅವರು ಯಾವಾಗ ಇಂಥದ್ದೊಂದು ಪ್ರಕರಣ ಆಗಿದೆ ಅಂತ ಗೊತ್ತಾದ ತಕ್ಷಣ ಮೊದಲು ಆ್ಯಕ್ಟಿವೇಟ್ ಆಗಿದ್ದೇ ಡಿ ಕೆ ಶಿವಕುಮಾರ್. ಏಕೆ? ಚುನಾವಣೆಯ ಪ್ರಶ್ನಕಾಲ. ಇದನ್ನು ಹೇಗೆ ಬಳಸಿಕೊಳ್ಳಬೇಕು ಹಾಗೆ ಬಳಸಿಕೊಳ್ಳಬೇಕು, ಹೇಗೆ ಸಾಧ್ಯವೋ ಹಾಗೆ ಎದುರಾಳಿಯನ್ನು ಹಣಿಯಬೇಕು. ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದೇವೆ, ಉಪಮುಖ್ಯಮಂತ್ರಿ ಆಗಿದ್ದೇನೆ, ಇದಕ್ಕಿಂತ ಪ್ರಶ್ನ ಸಮಯ ಯಾವಾಗಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯೆಲ್ಲ ಆಲೋಚನೆ ಮಾಡಿದಂಥ ಮನುಷ್ಯ ಡಿ ಕೆ ಶಿವಕುಮಾರ್. ಅದೇ ರೀತಿಯಲ್ಲಿ ಆತ ನಡೆದುಕೊಂಡದ್ದನ್ನು ನಾವು ನಿರಂತರವಾಗಿ ಪ್ರತಿ ದಿವಸ ಈಗ ನೋಡ್ತಾ ಇದ್ದೇವೆ. ಪ್ರತಿ ದಿವಸ, ಪ್ರತಿ ಗಳಿಗೆ, ಪ್ರತಿ ಕ್ಷಣ ಅವರು ಬೇರೆ ಇಲ್ಲಿಯ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಆಗಲಿ ಮತ್ತೊಂದರ ಬಗ್ಗೆ ಆಗಲಿ ಮಾತನಾಡಲಾರದೆ ಕೇವಲ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದ ಕುರಿತು ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕುಟುಂಬದ ಕುರಿತು ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈ ಕಡೆ ಅವರನ್ನು ಕಳ್ಳ ಅಂತಾರೆ, ಅವರು ಇವರನ್ನು ಕಳ್ಳ ಅಂತ ಇದ್ದಾರೆ. ಇಬ್ಬರು ಮಹಾಕಳ್ಳರು ಅಂತ ಈ ರಾಜ್ಯದ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಇವರಿಗೆ ಅದು ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ಭಾಳ ಸಿಂಪಲ್ ಆಗಿರುವಂಥದ್ದು ಏನಪ್ಪ ಅಂತಂದರೆ, ಪ್ರಜ್ವಲ್ ರೇವಣ್ಣ ಎನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ಲೋಕಸಭಾ ಸದಸ್ಯನಾಗಿದ್ದಂಥ ಮನುಷ್ಯ, ತನ್ನ ಕಚ್ಚೆ ಹರುಕತನವನ್ನು ಮಾಡಲಾರದೆ ಚಾರಿತ್ರ್ಯವನ್ನು ಉಳಿಸಿಕೊಂಡು ರಾಜಕಾರಣವನ್ನು ಮಾಡಿದರೆ, ಒಬ್ಬ ಹಿರಿಯ ರಾಜಕಾರಣಿ, ಈ ದೇಶದ ಪ್ರಧಾನಮಂತ್ರಿ ಅಂತ ಕನ್ನಡಿಗ ಅಂತ ಹೆಸರು ಮಾಡಿದಂಥ ದೇವೇಗೌಡರ ಹೆಸರನ್ನು ಉಳಿಸ್ತಾ ಇದ್ದರು. ಅವರಿಗೆ ಅಪಕೀರ್ತಿ ಬರಲಾರ್ದ ಹಾಗೆ ಮಾಡಬಹುದಿತ್ತು. ಅಷ್ಟೇ ಅಲ್ಲ, ಹಾಸನ ಜಿಲ್ಲೆಯ ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಮಾನಭಂಗ ಆಗುವುದನ್ನು ತಡೆಯಬಹುದಿತ್ತು. ಯಾರೋ ಹೇಳಿದರು, ಇಲ್ಲ ರೀ, ಆ ವಿಡಿಯೋದಲ್ಲಿ ಯಾರೂ ಅತ್ಯಾಚಾರ ಆದ ಹಾಗೆ ಕಾಣಿಸ್ತಾ ಇಲ್ಲ, ಅವ್ರು ಯಾರೂ ರೋಧಿಸ್ತಾ ಇಲ್ಲ, ಅವರೆಲ್ಲ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಸ್ವಾಮಿ, ಇದೇನು ಸಿನಿಮಾ ಅಂದ್ಕೊಂಡಿದ್ದೀರಾ? ಸಿನಿಮಾದಲ್ಲಿ ಕ್ಯಾಮ್ರಾ ಇಟ್ಟು, ಈ ಕಡೆ ಲೈಟ್ ಇಟ್ಟು, ಈ ಕಡೆ ಸೀರೆ ಎಳೆಯೋದನ್ನು ಇನ್ನೊಂದು ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟು ಆ ರೀತಿ ಮಾಡಿದ್ದಲ್ಲ. ಈತನ ದುಂಡಾವರ್ತನೆ, ಈತನ ದೌರ್ಜನ್ಯ, ಈತನ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಅನಿವಾರ್ಯವಾಗಿ ಕೃತ್ರಿಮವಾಗಿ ನಗ್ತಾ ಈತನ ಜೊತೆ ಅನಿವಾರ್ಯವಾಗಿ ಬೆರೆತಿರುವಂಥವ್ರು ಭಾಳಷ್ಟು ಜನ ಇರ್ತಾರೆ ಅದರಲ್ಲಿ. ಯಾಕೆಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿದ್ದವರು ನಮಗೆ ಸಂಬಂಧ ಇರಲಾರ್ದವ್ರು ಅನ್ನೋದಕ್ಕೆ ಈ ರೀತಿ ಮಾತಾಡ್ಬೋದು. ಸ್ವತಃ ನಮ್ಮ ಅಕ್ಕ ತಂಗಿ, ನಮ್ಮ ಸಂಬಂಧಪಟ್ಟವ್ರು ಯಾರಿಗಾದರೂ ಆಗಿದರೆ ಯಾವ ರೀತಿ ನೋವಾಗ್ಬೋದು, ವೇದನೆ ಆಗ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಪಕ್ಕದ ಮನೆಯವರ ಸೋದರಿ ಕೂಡ ನಮ್ಮ ಸೋದರಿ ಅಂತ ಯಾವಾಗ ಆಲೋಚನೆ ಮಾಡ್ತೀವೋ ಆವಾಗ ಅವರ ಆ ಕಷ್ಟತಮ ಸಂದರ್ಭ ಏನಿದೆ ಅಂತ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸಿನಿಮಾ ಥರ ಇರಲಿಲ್ಲ. ಅವ್ರು ಯಾರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಲಿ, ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಈ ಮನುಷ್ಯ ಬಿಡ್ತಿದ್ನೇನ್ರಿ? ಯಾವ್ಯಾವ ರೀತಿಯಾದಂಥ ಸೆಳೆಯಬಹುದು, ಬಲೆ ಹಾಕಬಹುದು, ಅಷ್ಟೆಲ್ಲ ಬಲೆ ಹಾಕಿಯೇ ಈತ ಮಾಡ್ತಾ ಇದ್ದಂಥ ಮಾನಭಂಗ ಅತ್ಯಾಚಾರ ಅಂದ ತಕ್ಷಣ ಸೀರಿಯಸ್ ಹೇಳೋದು, ಅವ್ರ ಮೇಲೆ ಇಲ್ಲ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಹೋದಾಗ ಅತ್ಯಾಚಾರ ಮಾಡೋದಲ್ಲ. ಒಬ್ಬ ವ್ಯಕ್ತಿಯ ಬಲಹೀನತೆಯನ್ನು ಬಳಸಿಕೊಂಡು ಆಕೆಗೆ ಇಷ್ಟ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ಅವಳ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದರೆ ಅದು ಅತ್ಯಾಚಾರ. ಒಬ್ಬ ಗಂಡ
ಹೆಂಡತಿಯ ಮನಸ್ಸಿಲ್ಲದೆ, ಆಕೆಯ ಒಪ್ಪಿಗೆ ಇಲ್ಲದೆ, ಆಕೆಯ ಸಮ್ಮತಿ ಇಲ್ಲದೆ ಆಕೆಯ ಜೊತೆ ಮಿಲನ ಆದರೆ ಅದು ಕೂಡ ಅತ್ಯಾಚಾರ ಅಂತ ಸ್ವತಃ ಕೋರ್ಟ್ ಹೇಳಿದೆ. ಅಂಥದ್ರಲ್ಲಿ ಅಮಾನವೀಯ ಜನ ಯಾರು ಈತನ ಪರವಾಗಿ ಮಾತನಾಡ್ತಾ ಇದ್ರು ಅವ್ರು ಹೇಳ್ತಾರೆ ಅವ್ರು ಯಾರೂ ಅತ್ಯಾಚಾರಿಗಳ ಥರ ಕಾಣಿಸ್ತಾ ಇಲ್ಲ, ಅತ್ಯಾಚಾರಕ್ಕೆ ಒಳಗಾದವ್ರ ಥರ ಕಾಣಿಸ್ತಾ ಇಲ್ಲ. ಲಿಪ್ಸ್ಟಿಕ್ ಇದೆ ಅವ್ರದ್ದು, ಮುಖದ ಮೇಲೆ ಪೌಡ್ರ್ ಇದೆ, ಸ್ನೋ ಇದೆ, ಇದೆಲ್ಲ ಇದೆ, ಅವ್ರಿಗೆ ಹೆಂಗೆ ಅತ್ಯಾಚಾರ ಆಗಿದೆ ಅಂತ ಹೇಳ್ತೀರಿ? ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮ್ಮ ಸಮಾಜಕ್ಕೆ ನಾವು ತುಂಬ ಹೆದರ್ತೀವಿ. ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಏನಂದರೆ, ನಾವು ನಮಗಾಗುವಂಥ ಕಷ್ಟವನ್ನು, ನಮ್ಮ ತಳಮಳವನ್ನು ಹೊರಗಡೆ ಹೇಳಲಿಕ್ಕೆ ಹಿಂದೇಟು ಹಾಕ್ತೀವಿ. ಎಲ್ಲಿ ನಮ್ಮ ಕುಟುಂಬದ ಮರ್ಯಾದೆ ಹೊರಟು ಹೋಗುತ್ತೋ, ಎಲ್ಲಿ ನಮ್ಮ ಅಪ್ಪ ಅಮ್ಮನ ಹೆಸರು ಹಾಳಾಗಿಬಿಡುತ್ತೋ, ಎಲ್ಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ನೇಣಿಗೆ ಹಾಕಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಹಿಂಗಾಗಿದೆ ಅಂತ ಗೊತ್ತಾದರೆ, ಎಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೋ ಅಂತ ಭಯ ಬಿದ್ದು ಆತಂಕದಿಂದ ಎಷ್ಟೋ ಜನ ಇಂಥ ನಡೆದಂಥ ಘಟನೆಗಳನ್ನು ತಮ್ಮ ಕುಟುಂಬದವರಿಗೆ ಹೇಳೋದಿಲ್ಲ. ಇನ್ನು ನ್ಯಾಯಾಲಯಕ್ಕೆ ಹೋಗಿ ಹೇಳ್ತಾರನ್ರಿ ಇವರು, ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೇನ್ರಿ? ಕಂಪ್ಲೇಂಟ್ ಕೊಟ್ಟರೆ ಈ ಮನುಷ್ಯ ಬಿಡ್ತಾನೇನ್ರಿ? ಇವನು ಅಧಿಕಾರ ಇವ್ರದೇ ಸರ್ಕಾರ ಇರ್ತವೆ, ಇವ್ರದೇ ಅಧಿಕಾರಿಗಳಿರ್ತಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ಕೊಳ್ಳೋ ಸಾಹೇಬರು ಫೋನ್ ಹಚ್ತಾರೆ, ಇವರು ಪೊಲೀಸರೇ ನೋಡಿ ನಿಮ್ಮ ಮೇಲೆ ಒಬ್ಬರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ. ಆ ಸತ್ಯ ಆ ಅಮಾಯಕ ಹೆಣ್ಮಗಳಿಗೆ ಗೊತ್ತಿರೋದಿಲ್ವಾ? ಖಂಡಿತವಾಗಿ ಗೊತ್ತಿರುತ್ತೆ. ಈತನ ದರ್ಪ, ಈತನ ದುರಹಂಕಾರ, ಈತನ ಅಧಿಕಾರ ದುರ್ಬಳಕೆ ಎಲ್ಲವನ್ನೂ ಅರಿತು ಅನುಭವಿಸಿ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಕಂಗಾಲಾಗಿ ತಬ್ಬಲಿ ಸ್ಥಿತಿಯಲ್ಲಿ ತಮ್ಮ ಪಾಡಿಗೆ ತಾವಿರ್ತಾರೆ. ಏನಾಯಿತು ನೀವು ನೋಡಿದಿರಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಆಯಿತು ಅಂತ. ವರ್ಷಗಟ್ಟಲೆ ಮಾಡ್ತಾಯಿದ್ರು ರೀ, ವರ್ಷಗಟ್ಟಲೆ ಸಂದೇಶ್ ಖಾಲಿಯಲ್ಲಿ ಈ ರೀತಿ ಶೋಷಣೆ, ಲೈಂಗಿಕ ಶೋಷಣೆ ಮಾಡ್ತಾಯಿದ್ದದ್ದು. ಮದುವೆ ಆದ ದಿವಸ ರಾತ್ರಿ ಕರ್ಕೊಂಡು ಹೋಗೋರು, ಇಡೀ ಜೀವನ ಪರ್ಯಂತ ಅವಳ ಜೊತೆನೇ ನೀನಿರೋದು ಬೆಡ್ರೂಮಲ್ಲಿ, ಫಸ್ಟ್ ಡೇ ನಮ್ಮ ಹತ್ರ ಕಳಿಸುವಂಥ TMC ಕಚೇರಿಗೆ ಕರ್ಕೊಂಬರೋರು. ಅಲ್ಲಿ ಸಾಲಾಗಿ ನಿಂತು ಸರತಿ ಸಾಲಿನಲ್ಲಿ ಇಷ್ಟು ಕಾರ್ಯಕರ್ತರು ಮಾನಭಂಗ ಮಾಡೋರು. ಅದಾದಮೇಲೆ 1 ದಿವಸ 2 ದಿವಸ 3 ದಿವಸ ತಮ್ಮ ತೃಷೆಯನ್ನು ತೀರಿಸ್ಕೊಂಡ್ಮೇಲೆ ವಾಪಸ್ ಅವ್ರ ಮನೆ ಹೋಗಿ ಬಿಸಾಕಿ ಬರೋರು. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅವರೆಲ್ಲ ಸಂತೋಷಪಟ್ಟು ಅತ್ಯಾಚಾರಕ್ಕೆ ಒಳಗಾದವರ? ದಯವಿಟ್ಟು ನನಗೆ ಹೇಳಬೇಕು ಈ ಮಾತನ್ನು. ಯಾರು ಇದ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಅದು ಅತ್ಯಾಚಾರನೇ ನಡೆದಿಲ್ಲ, ಇದೊಂದು ರಾಜಕೀಯ ಪಿತೂರಿ, ಇದ್ರ ಹಿಂದೆ ಸಂಚುಗಾರಿಕೆ ಇದೆ. ಒಂದು ಘಟನೆ ನಡೆದಾಗ ಅದನ್ನು ರಾಜಕೀಯ ಪಕ್ಷದವ್ರು ಬಳಸ್ಕೋತಾರೆ. ಅದು DK ಶಿವಕುಮಾರ್ ಅಂತ ರಾಜಕಾರಣಿ ಇಂಥ ಪ್ರಕರಣವನ್ನು ಬಳಸ್ಕೊಳ್ಳದೆ ಇರೋಕ್ಕೆ ಸಾಧ್ಯನಾ? ಖಂಡಿತವಾಗಿ ಬಳಸ್ಕೋತಾರೆ. ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದಂಥ ಮನುಷ್ಯ ಈತ. ಅಂದಮೇಲೆ ಯಾವ್ಯಾವ ರೀತಿ ಬಳಸ್ಕೋಬೋದು ನೀವು ಆಲೋಚನೆ ಮಾಡಬೇಕು. ಬಳಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟದ್ದು ಯಾರು? ಈತ ಇಂಥ ಹಲ್ಕ ಕೆಲಸ ಮಾಡಿದ್ದಕ್ಕೆ, ನೀಚ ಕೆಲಸ ಮಾಡಿದ್ದಕ್ಕೆ, ಇಂಥ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕೆ ತಾನೇ ಅವ್ರಿಗೆ ಅವಕಾಶ ಸಿಕ್ತು. ಈತ ಸತ್ಸಂಗ ಮಾಡಿಕೊಂಡು ಬೆಳಗ್ಗೆ ಎದ್ದು ಧ್ಯಾನ ಪ್ರಾಣಾಯಾಮ ಮಾಡಿ ಜನರ ಜೊತೆ ಸೇವೆ ಮಾಡ್ಕೊಂಡಿದ್ದಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಅಪ್ಪನೂ ಜೈಲಿಗೆ ಹೋಗ್ತಿರಲ್ಲ, ಅವ್ರ ಅಜ್ಜನೂ ಕಣ್ಣೀರು ಹಾಕ್ತಿರಲ್ಲ ಸಾಯೋ ವಯಸ್ಸಿನಲ್ಲಿ. ನೆಮ್ಮದಿಯಾಗಿರೋರು, ಅವ್ರ ಹೆಸರು ಎಲ್ಲೂ ಬರ್ತಾನೆ ಇರಲ್ಲ, ನಾವಿಲ್ಲೆಲ್ಲ ಕೂತು ಮಾತಾಡಬೇಕಾಗಿರಲಿಲ್ಲ. ಈಗ DK ಶಿವಕುಮಾರ್ ಪಾತ್ರ ಎಷ್ಟಿದೆ, ಪ್ರಜ್ವಲ್ ರೇವಣ್ಣ ಪಾತ್ರ ಎಷ್ಟಿದೆ, ರೇವಣ್ಣನ ಪಾತ್ರ ಎಷ್ಟಿದೆ ಅಂತ ನಾವು ತಕಡಿ ಇಟ್ಟು ನೋಡೋದಲ್ಲ. ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಇದಕ್ಕೆ ಕಾರಣೀಭೂತರಾದವರು ಯಾರು, ಇದರಿಂದ ಎಷ್ಟು ಜನ ಅನ್ಯಾಯಕ್ಕೊಳಗಾಗಿದ್ದಾರೆ, ಇದರ ಬೆಳವಣಿಗೆಗಳು ನೋಡಿ ಭಾಳ ಸ್ವಾಭಾವಿಕ ಅನ್ನಿಸ್ತಾ ಇದೆ ನನಗೆ. ಎಷ್ಟೋ ಜನ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾ ಇಲ್ಲ, ಕರೆದ್ರೆ ಇಲ್ಲ ನಾವು ಬರೋದಿಲ್ಲ, ನಾಳೆ ನಮ್ಗೆ ತೊಂದರೆ ಆಗುತ್ತೆ ಅಂತಾರೆ. SIT ಅವರು ಪದೇ ಪ್ರಶ್ನೆಗೆ ಸ್ವತಃ ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆ SIT ಮೇಲೆ ಕಂಪ್ಲೇಂಟ್ ಹಾಕಿದ್ದಾರೆ ರೀ. ಏನಂತ? ನಾವು ಕಂಪ್ಲೇಂಟ್ ಕೊಡಲ್ಲ ಅಂದರೂ ಇವ್ರು ನಮ್ಮ ಕಂಪ್ಲೇಂಟ್ ತೊಗೊಳಕ್ಕೆ ಬೆನ್ನತ್ತಿದ್ದಾರೆ SIT ಅವರು. SIT ಕೆಲಸ ತನಿಖೆ ಮಾಡೋದು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್, ಅದು ಇನ್ವೆಸ್ಟಿಗೇಷನ್ ಮಾಡುತ್ತೆ, ಪ್ರಶ್ನೆ ಕೇಳುತ್ತೆ. ಹಾಗಂತೇಳಿ ಮಾನಸಿಕವಾಗಿ ಅವ್ರ ಮೇಲೆ ಅತ್ಯಾಚಾರ ಮಾಡೋದಲ್ಲ, ಪದೇ ಕೇಳಿ ಅವ್ರು ತೊಂದರೆ ಕೊಡೋದಲ್ಲ. ಆದರೆ ಏನು ನಡೆದಿದೆ, ಎಷ್ಟು ಜನರಿಗಾಗಿದೆ, ಆ ಫೋಟೋಗಳನ್ನ ಇಟ್ಕೋತಾರೆ, ಕ್ರಾಸ್ ಚೆಕ್ ಮಾಡ್ತಾರೆ, ಯಾರ ಅಡ್ರೆಸ್ಸು ನೋಡ್ತಾರೆ, ಹುಡ್ಕೊಂಡು ಹೋಗ್ತಾರೆ, ಹೌದಾ ಹಿಂಗಾಗಿತ್ತಾ ಅಂತ ಕೇಳ್ತಾರೆ. ಕೇಳಲೇಬೇಕು, ಅವ್ರ ಕರ್ತವ್ಯ ಅದು. ಕಂಪ್ಲೇಂಟ್ ಕೊಡಿ ಅಂತ ಪೀಡಿಸ್ತಾ ಇದ್ದಾರೆ. ಅಂದರೆ ಬಹಳಷ್ಟು ಜನಕ್ಕೆ ಅತ್ಯಾಚಾರವನ್ನು ಸಹಿಸುವ ಮನಸ್ಥಿತಿಯಲ್ಲಿ ಈ ದೇಶದ ಯುವತಿಯರು, ಮಹಿಳೆಯರು, ತಂದೆ ತಾಯಿಗಳು ಎಲ್ಲರೂ ನಾವು ಮಾನಸಿಕವಾಗಿ ಅಷ್ಟು ಶೋಷಿತಗೊಂಡು ಬಿಟ್ಟಿದ್ದೀವಿ ಅಂತ. ನಮ್ಮ ವಿರುದ್ಧ ಈ ರೀತಿ ದುಶಾಸನರು ಅತ್ಯಾಚಾರ ಮಾಡ್ತಾರೆ, ನಾವನ್ನ ಸಹಿಸ್ಲಿಕ್ಕೆ ರೆಡಿ ಇದ್ದೀವಿ. ಅದರ ಧ್ವನಿಯನ್ನು ಯಾರಾದರೂ ಎತ್ತಿದರೆ ಈತನೂ ಕಳ್ಳ, ಈತನನ್ನು ಮೊದಲು ಒಳಗೆ ಹಾಕಿ ಅಂತ. DK ಶಿವಕುಮಾರ್ ಬಗ್ಗೆ ತನಿಖೆ ಆಗಲೇಬೇಕು. ಯಾಕೆಂದರೆ ಈತನೇ ಕುಮಾರ ಕೃಪಾ ಗೆಸ್ಟ್ ಹೌಸಲ್ಲಿ 10 ಜನ ಸಂತ್ರಸ್ತೆಯರು ಕೂಡ್ಸ್ಕೊಂಡು ಕೂತಿದ್ದಾರೆ ಅನ್ನುವಂಥ ಆರೋಪ ಇದೆ. ಎರಡನೇದು ಪೆನ್ ಡ್ರೈವ್ನ ಮಂಡಕ್ಕಿ ಹಂಚಿದಂಗೆ ಎಲ್ಲ ಕಡೆ ಹಂಚಿಸಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಇದೆ. ಸ್ವತಃ ಅವ್ರು ಕಾಂಗ್ರೆಸ್ನವ್ರಿಗೆ ಈತ ಫೋನ್ ಮಾಡಿ ಮಾತನಾಡಿರುವಂಥ ದಾಖಲಾತಿಗಳಿದ್ದಾವೆ. ಒಂದು ಘಟನೆಯನ್ನು ಹೇಗೆ ದುರ್ಬಳಕೆ ಮಾಡ್ಕೋಬೇಕು, ಹೇಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಅದೆಲ್ಲವನ್ನು ಈತ ಮಾಡಿದ್ದಾರೆ. ಕಾನೂನಿನ ಅಡಿಯಲ್ಲಿ ಏನೇನು ಶಿಕ್ಷೆಗಳಾಗಬೇಕು DK ಶಿವಕುಮಾರ್ಗೂ ಕೂಡ ಆಗಲೇಬೇಕು, ಅನುಮಾನವೇ ಬೇಡ. ಆದರೆ ಇದಕ್ಕೆ ಕಾರಣೀಭೂತ ಆದಂಥ ಮನುಷ್ಯ ಓಡಿ ಹೋಗಿದಾನಲ್ಲ, ಆತನಿಗೇನು ಶಿಕ್ಷೆ ಆಗಬೇಕು ಅಂತ ದಯವಿಟ್ಟು ನನಗೆ ಹೇಳಿ.
ಆಮೇಲೆ ಇದ್ರ ಕುರಿತು ಕುಮಾರಸ್ವಾಮಿ ಟೈಮ್ ಟೇಬಲ್ ಇಟ್ಕೊಂಡು ಇಷ್ಟು ಗಂಟೆಗೆ ಹಿಂಗಾಯ್ತು, ಇಷ್ಟು ಗಂಟೆಗೆ ಹಿಂಗಾಯ್ತು ಅಂತೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರಲ್ಲ. ಈ ಕುಮಾರಸ್ವಾಮಿಯೇ ಈತನಿಗೆ ಟಿಕೆಟ್ ಕೊಟ್ಟದ್ದು. ಕೊಡಲ್ಲ ಅಂತ ಮುಂಚೆ ಹೇಳಿದ್ರು, ಬಿ ಜೆ ಪಿಯವ್ರು ಕೊಡಬೇಡ ಅಂತ ಹೇಳಿದ್ರು, ಆಮೇಲೆ ತಂದೆ ಹೇಳಿದ್ರು ಅಂತ ಕೊಟ್ಟರು. ಈಗ ಇವರು ನರಳ್ತಾ ಇದ್ದಾರೆ, ಬೇಸರ ಪಟ್ಕೋತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅವತ್ತೇ ಆತನ ಒದ್ದು ಹೊರಗೆ ಹಾಕಿ ಈತನಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದರೆ ಇವತ್ತು ಈ ಸ್ಥಿತಿ ಇವ್ರಿಗೆ ಬರ್ತಿರಲಿಲ್ಲ. ಇವರ ಕೌಟುಂಬಿಕ ಕಲಹಕ್ಕೆ ಇಡೀ ಸಮಾಜ ಬೆಲೆ ತೆರಬೇಕಾಯಿತು. ಹೌದಾ ಅಲ್ವಾ? ದಯವಿಟ್ಟು ಈ ಸಂಚಿಕೆ ಕೆಳಗೆ ಕಮೆಂಟ್ ಮಾಡ್ತಾ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.